ಅಯ್ಯೋ ನಿಜವಾಗ್ಲೂ ರೀ ನಾನು ಆರಾಮಾಗೇ ಇದ್ದೀನಿ ನೋಡಿ, ನಿನ್ನೆ ಥರ ಬೆವರ್ತಾನೆ ಇಲ್ಲ. ನೀನೇನು ಹೇಳಿದ್ರು ಅಷ್ಟೆ, ನೀನು ಹೋಗ್ತಿಲ್ಲ. ಅದಕ್ಕೆ ನೀವಿಗೆ ಸಣ್ಣ ಮುಖ ಮಾಡಿದ್ರೆ ನಾವು ಯಾರೂ ಕರಗಲ್ಲ. ಇಲ್ಲೇ ಅಮ್ಮನ ಜೊತೆ ಇದ್ದು ರೆಸ್ಟ್ ಮಾಡಿ ಅಷ್ಟೇ. ಪ್ಲೀಸ್ ಮಲ್ಲಿ, ನೀನಾದರೂ ಹ್ಞೂ ಅನ್ನು. ನೀನು ನನ್ನ ಮಾತು ಕೇಳ್ತೀಯಲ್ವಾ? ನನ್ನ ಕರ್ಕೊಂಡೋಗೆ. ಅದಕ್ಕೆ ಯಾಕೆ ಹೀಗೆ ಹಠ ಮಾಡ್ತಾ ಇದ್ದೀರಾ? ಎಲ್ಲರೂ ಬೇಡ ಅಂತ ಹೇಳ್ತಿಲ್ವಾ? ಇಷ್ಟೇನಾ? ಬಸ್ರಿ ಅದಕ್ಕೆ ಬೈಕೇನು ತೀರ್ಸಲ್ವಾ ನೀನು? ಅದಕ್ಕೆ ಪ್ಲೀಸ್ ಮಲ್ಲಿ ನೋಡು, ಪಾಪು ನಿಮ್ಮಿಬ್ರು ಡಾನ್ಸ್ ನೋಡ್ಬೇಕಂತ ತುಂಬಾ ಆಸೆ ಪಡ್ತಿದೆ. ಪ್ಲೀಸ್ ಕರ್ಕೊಂಡು ಹೋಗಿ. ಅಯ್ಯೋ, ಟೈಮ್ ಆಗೋಯ್ತಾ? ಇವತ್ತೆಲ್ಲ ಡ್ಯಾನ್ಸ್ ಕಾಂಪಿಟೇಷನ್ನು. ಮಿಸ್ ಮೂಗುತಿ ನನ್ನ ನೋಡ್ಬಿಟ್ರೆ? ಓ, ನೀವು ನಿಮ್ಮ ತಂಗಿ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನನ್ನ ತಂಗಿ ಡ್ಯಾನ್ಸ್ ಮಾಡ್ತಿಲ್ಲ. ನನಗೆ ಸುಳ್ಳು ಹೇಳೋರು, ಮೋಸ ಮಾಡೋರು ಕಂಡ್ರೆ ಆಗಲ್ಲ. ಕಾಲೇಜಲ್ಲಿ ತುಂಬ ಜನ ಇರ್ತಾರೆ. ರಿಯಾ ಹೇಳ್ದಾಗೆ ಹೆಚ್ಚು ಕಡಿಮೆ ಎಲ್ರಿಗೂ ನಾನು ಯಾರು ಅಂತ ಗೊತ್ತಿರತ್ತೆ. ಯಾರಾದರೂ ನನ್ನ ವಿರಾಜ್ ಅಂತ ಕರೆದ್ಬಿಟ್ರೆ, ಅದು ಮಿಸ್ ಮೂಗುತಿ ನೋಡ್ಬಿಟ್ರೆ? ಏಯ್ ವಿರಾಜ್. ವಿರಾಜಾ? ಯಾರು ನೀವು? ನಾನು ವಿಕ್ಕಿ. ಯಾಕೋ ಇನ್ನೂ ನಿದ್ದೆಲ್ಲಿದೆಯಾ ಅಥವಾ ಮಲ್ಲಿ ಇದ್ದಾಳಲ್ಲಿ? ಏಯ್ ನಾನು ಕಣೋ ಅವಿ. ನೀನಾ? ಹಾಂ, ಯಾಕೆ ಏನಾಯ್ತು? ಅಭಿ, ಮಿಸ್ ಮೂಗುತಿ ಇವತ್ತು ಡ್ಯಾನ್ಸ್ ಮಾಡ್ತೀಯ ಹೇಳ್ಕಣ. ಹೌದಾ? ಥೋ, ಏನು ಗ್ರಹಚಾರ ನಿಂದು? ಅಭಿ, ನಂಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಕಣ. ಏನಾದರೂ ಐಡಿಯಾ ಇದ್ರೆ ಹೇಳೋ. ನೋಡೋ, ನಿನ್ನೆ ಮಲ್ಲಿಗೆ ಸತ್ಯ ಗೊತ್ತಾದರೆ ಪರವಾಗಿಲ್ಲ ಅಂತ ಓಡಾಡ್ತಿದ್ದಲ್ಲ. ಡ್ಯಾನ್ಸ್ ಶುರು ಆಗೋಕ್ಕಿಂತ ಮುಂಚೆ ಮಲ್ಲಿ ಜೊತೆ ಮಾತಾಡು. ಏನಂತ? ನಾನು ವಿರಾಜ್ ಸಂಪತ್ತು, ವಿಕ್ಕಿ ಅಲ್ಲ ಅಂತ ಹೇಳ್ಬಿಡು. ನಾನು ವಿರಾಜ್ ಸಂಪತ್ತು, ವಿಕ್ಕಿ ಅಲ್ಲ ಅಂತ ಹೇಳ್ಬಿಡು. ಹೇಗೂ ನಿಂದು ಅವಳದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗ್ತಿದೆ. ನೀನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಅವಳಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವಳು ಅರ್ಥ ಮಾಡ್ಕೋಬೋದು. ನಿನ್ನೆ ಅವಳು ನೋವು ಕಡಿಮೆ ಮಾಡೋಕ್ಕೆ ಸತ್ಯ ಹೇಳಿದ್ರೆ ಪರವಾಗಿಲ್ಲ ಅಂತ ಅನಿಸ್ತು. ಈಗ ಇವತ್ತು ಸತ್ಯ ಇದೆ, ಅವಳ ಮನ್ಸಿಗೆ ನೋವು ಆಗೋಕ್ಕೆ ನಾನೇ ಕಾರಣ ಆಗ್ತೀನಿ. ಪ್ರೀತಿ ಆಗೋ ಮುಂಚೆನೇ ಮುಲಾಜೆ ಇಲ್ಲದೆ ನನ್ನ ಬ್ಲಾಕ್ ಮಾಡ್ತಾಳೆ. ಅಲ್ಲ ಕಣೋ, ನಿನ್ನ ಬಗ್ಗೆ ಗೊತ್ತಾದ ಮೇಲೆ ಹೇಳಿದ್ರೆ ಬ್ಲಾಕ್ ಮಾಡಲ್ಲ ಅನ್ಕೊಂಡಿದ್ಯಾ? ಲೋ ಅಭಿ, ಮುಂದಿಂದೆಲ್ಲ ಹೇಳಿ ಎದುರಿಸ್ಬೇಡ ಕಣ. ಹೌದು, ಮುಂದಿನ ಬೇಡಪ್ಪ. ಬಟ್ ಇವತ್ತು ಆಗ್ತಿರೋದನ್ನ ನೋಡಕ್ ಹೋದ್ರೆ ಸಾಕಲ್ವಾ? ಇಬ್ರು ಒಂದೇ ಕಾಲೇಜಲ್ಲಿ, ಅದು ಒಂದೇ ಸ್ಟೇಜ್ ಮೇಲೆ. ವಿಕ್ಕಿ ಯಾಕೆ ರಿಯಾ ಮೇಡಮ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅವಳಿಗೆ ಡೌಟ್ ಬರಲ್ವಾ? ರಿಯಾ ಜೊತೆ ನನ್ನ ನೋಡಿದ್ರೆ ನಾನೇ ವಿರಾಜ್ ಸಂಪತ್ ಅಂತ ಪಕ್ಕ ಗೊತ್ತಾಗತ್ತೆ. ನಿನ್ನ ಲವ್ ಸ್ಟೋರಿ ಅರು ಮನೆ ಕಿಚನಲ್ಲಿ ಎಂಡ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಸ್ಟೇಜ್ ಮೇಲೆ ಎಂಡ್ ಆಗೋ ಥರ ಕಾಣಿಸ್ತಿದೆ. ನಾನು ಇದರಿಂದ ಹೇಗೆ ಬಚಾವಾಗೋದು ಅಂತ ಯೋಚನೆ ಮಾಡ್ತಿದ್ರೆ ನೀನೊಬ್ಬ. ಅಭಿ, ನಂಗೆ ಮಿಸ್ ಮೂಗುತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಕಣ. ಏನಾದರೂ ಐಡಿಯಾ ಇದ್ರೆ ಕೊಡೋ.